ನಾವ್ ಹೆಚ್ಚಿದ ಎಂಡೆ ತಿಂತೀವಿ ನೋಡು ಅದೇ ಹೇಳ್ಕದ್ ನಾವು. ಬಲಿ ಗಿಲಿ ಕೊಡ್ಬೇಕ ಏನು? ಬಲಿ ಕೊಡ್ಬೇಕು. ಏನ್ ಬಲಿ ಕೇಳ್ತೈತೆ? ನರಬಲಿ ಕೇಳ್ತೈತಾ? ಡಗ 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 ಅಂತ ಹೊಡ್ಕದ ಅಲ್ಲ ಎದೆನ ಅದು. ಬಾಯಿ ಮುನ್ಬಿಡ್ತು. ನೀರ್ ಕೊಡಪ್ಪ, ಏನೇನ ಏನ್ ಕೊಡು. ಅವಣ್ಣ ನೀರ ತರಿಸ್ತೈತೆ ಎಲ್ಲಿ ಊರಿಂದ. ತಗಬಂದು ಎಲ್ಲ ಖಾಲಿ ಆಯ್ತು. ಎಲ್ಲಿದೆ? 10ನೇ ತಾರೀಕು ಹೋಗ್ತೀನಿ, ತಗೋಬತ್ತೀನಿ. ನಾಂಗಾರ ಒಂದ್ 2 ಬಾಟ್ಲಿ ತಂದು ಕೊಟ್ಬಿಡೋಣ ನಮ್ಗೆ. ಎಂತ ಅಮೃತನ ಮಿಸ್ ಮಾಡ್ಬಿಟ್ಟಣ ನನ್ಗೆ. ಇಲ್ಲ ಕಾಣ ತಗೋಬೋಣ, ನಾನು ಏನಾರು ಒಂದ್ ಮಾಡ್ಸಿರ್ತೀನಿ ಮನೆಯಲ್ಲಿ. Hi guys, welcome back to my channel. ಇವತ್ತು ವೀಕ್ ಆಫ್ ಐತೆ. ನಮ್ಮಮ್ಮ ಏನಾದರೂ ವೆರೈಟಿ ಮಾಡ್ತಾರೇನೋ ಅಂತ ಅನ್ಕೊಂಡಿದ್ರೆ ಬೆಳಿಗ್ಗೆ ಏನು ಮಾಡಿದ್ದು ನಮ್ಮಮ್ಮ? ಬೆಳಿಗ್ಗೆ ಏನು ತಿಂದೇನದೇ ಮರ್ತೋಗಿದ್ದೀನಿ. ಬರೀ ಇಂಥದೆಯಾ? ಬೆಳಿಗ್ಗೆ ಏನು ಮಾಡಿದ್ದೆ? ಕರೆಕ್ಟ್, ಉಪ್ಪಿಟ್ಟು ತಿಂದೈತೆ. ಮಧ್ಯಾಹ್ನ ಅದೇ ಯಾವುದೋ ತಂಗ್ಳು ಸಾಂಬಾರಿಗೆ ಅನ್ನ ಮಾಡಿದ್ರು. ಇವಾಗ ನೋಡಿದ್ರೆ ಮಾತಾಡ್ಸೋಣ ಅಂತ ಬಂದರೆ ಫಿಲಮ್ ನೋಡ್ತೀನಿ. ಯಾವುದೋ ಹಳಿ ಫಿಲಮ್ ರಾಜ್ಕುಮಾರ್ದು. ಯಾವುದಪ್ಪ ಇದು? ಮನ ಮೆಚ್ಚಿದ ಮಡದಿ. ಮನ ಮೆಚ್ಚಿದ ಮಡದಿ. ಯಾವ್ದು ರೆಡಿ ಫಿಲಮ್? ಮನ ಮೆಚ್ಚಿದ ಮಡದಿ. ಮಡದಿ ಎಂದರೆ ಹೆಂಡತಿ. ಮನ ಮೆಚ್ಚಿದ ಅಂದ್ರೆ ಮನಸ್ಸಿಗೆ ತುಂಬಾ ಇಷ್ಟ ಆಗಿರೋ ಹೆಂಡತಿ ಅಂತ. ಅಲ್ಲೇ ಹೇಳ್ಬೋದು ನೋಡಿ, ಕೇಳ್ಸು. ಅಲ್ಲೇ ಹೇಳ್ಬೋದು ನಾವು. ಡ್ಯಾಡಿ ಏನ್ ಹೇಳ್ತಾ ಇದ್ ನೋಡು. ಏನಂತ? ಏನಂತ ಇನ್ನೊಂದು ಹೇಳು. ಅಲ್ಲೇ ಇದಕ್ಕಿಂತ ಮುಂಚೆ ಹೇಳ್ದಲ್ಲ, ಅದನ್ನ ಹೇಳು. ನಾವ್ ಮೆಚ್ಚಿದ ಹೆಂಡತಿ ಅಂತೀವಿ ನೋಡು ಅಲ್ಲೇ ಹೇಳ್ಕದ್ ನಾವು. ಗೊತ್ತಾಯ್ತಾ? ಟೈಮ್ ಊಟ ಮಾಡಿಕ್ತಿವಲ್ಲ. ಹಾಕ್ತೀಯ ನೈಟ್ ಊಟ ನಮ್ಮ ಅಪ್ಪಗೆ? ಏನ್ ಮಾಡ್ತೀಯಾ? ಏನ್ ಕೇಳ್ತೀಯ? ಗೊಜ್ಜು. ಈ ಕೈಯಲ್ಲಿ ಹಂಗೆ ಸ್ಪೂನ್ ಕೊಡ್ಬೇಡ, ಕೈಯಲ್ಲೇ ಕಲ್ಸ್ಕೊಂಡ್ ತಿನ್ಲಿ. ನೋಡಿ ಬ್ರೈನ್ ಹೆಂಗಾಗ್ಬಿಟ್ಟೈತೆ ಬಿಟ್ಟು. ಹೆಂಗಾಗ್ಬಿಟ್ಟೈತೆ? ಫೋಕಸ್ಸೇ ಆಗ್ತಿಲ್ವಲ್ಲಪ್ಪ. ಫೋಕಸ್ ಆಗಲ್ಲ ನಮ್ಗೆಲ್ಲ. ಅದು ಏನಾಗೈತಪ್ಪ? ಆಪರೇಷನ್ ಆಯ್ತು, ಹೋಗಿ ಸ್ಟಿಚ್ ಹಾಕ್ಸ್ಕೊಂಬಂದ್ರು. ಏನಾಗಿತ್ತು? ಮಮ್ಮಿ ಹೇಳುತ್ತೆ ನೀರು. ಮಮ್ಮಿ ಏನಾಗೈತೆ ನಮ್ಮ ಅಪ್ಪನ ಕೈಗೆ? ಕೈಗ ಒಂದ್ ದೊಡ್ಡ ಆಪರೇಷನ್ ಮಾಡಿಸ್ಕೊಂಡ್ ಕರ್ಕ ಬಂದಿದ್ವಿ. ಏಕೆ? ವೈ ಅಂದ್ರೆ ವೈ ಅದು ಇದು ಏನಪ್ಪ ಹಂಗಾಗಿ ಇದು ಸುಟ್ಕೊಂಡ್ಬಿಟ್ಟವ್ರೆ. ಸುಟ್ಕೊಂಡಿರೋದಕ್ಕೆ ಸ್ಟಿಚ್ ಹಾಕಿರೋದ? ಸುಟ್ಟಿರೋದಕ್ಕೆ ಐರನ್ ಬಾಕ್ಸ್ ಅಲ್ಲಿ ಕೆಲಸ ಮಾಡುವಾಗ ಸುಟ್ಕೊಂಡಿರೋದು. ಹಂಗಲ್ಲ, ಕರ್ಪೂರ ಹಚ್ಚುವಾಗ ಸುಟ್ಕೊಂಡಿರೋದು. ಕರ್ಪೂರ ಕರೆಕ್ಟ್. ತಿರುಪತಿಗೆ ಹೋಗುವಾಗ ಅಯ್ಯೋ ದೇವ್ರೆ, ನಾವು ಹೋಗಿದ್ದು ಎಷ್ಟನೇ ತಾರೀಕು? 9ನೇ ತಾರೀಕು. ಇವತ್ತು ಎಷ್ಟವ ಡೇಟು? 26. 9, 10, 11, 12, 13, 14, 15, 16, 17, 18, 20, 21, 22, 23, 24, 25, 26, 18 ದಿನ ಆಯ್ತು ನೋಡವ. ಅದೊಂದು ಇದು ವಾಸಿ ಆಗಕ್ಕೆ. ಇನ್ನ ಆಗಿಲ್ವಲ್ಲ, ಇನ್ನ ಕೈ ಹಿಂಗೆ ಶಟ್ಕೊಂಡ್ಬಿಟ್ಟಿದ್ದೆ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಕ್ಬೇಡಿ. ಅಂತ ಜೋಳ ಅಲ್ಲ, ಅದು ಸ್ಕಿನ್ನು ಸುಟ್ಟೋಗಿರೋದು ಕಿತ್ಕೊಂತ ಐತೆ ಅಷ್ಟೇ, ಇನ್ನೇನು ಆಗಿಲ್ಲ. ಅದಕ್ಕೆ ಏನೇನೋ ಔಷಧಿ ಹಚ್ಕೊಂತಾರೆ. ಊಟ ಕೈಯಲ್ಲಿ ತಿಂತಾನೆ ಇಲ್ಲ, ಸ್ಪೂನೇ ಬೇಕು. ಏನ್ ಈ ತರ ಆದ್ರೆ? ಅಯ್ಯೋ, ತಿನ್ಸೋರು ಬೇಕಾದ್ರೆ ತಿನ್ಸ್ಕೊತಾರೆ. ಹೌದಪ್ಪ. ಆ ಫಿಲಮ್ ಬಾಯಿ ತಕೊಂಡಂಗ್ ನೋಡ್ತಾ ಇದೀಯ? ಬಾಯಿ ಮುಚ್ಚು, ಬಾಯಿ ಮುಚ್ಚಪ್ಪ. ಇದೇ ಕಾಲ್ಗಳಗಳಗಳ ಅಂತ ಇತ್ತು. ಮನ ಒಪ್ಪಂಗೆ ಏನೋ ಆಯ್ತು.
ಚೇಂಜ್ ಮಾಡಮ್ಮ ಹಳೆ ಕಾಲದ ವೈಟ್ ಅಂಡ್ ಬ್ಲಾಕ್. ನಿಮ್ಗೆ ದೊಡ್ಡ ಟಿವಿ ಇಷ್ಟ ಹಾಕ್ಸಿರೋದು ವೈಟ್ ಅಂಡ್ ಬ್ಲಾಕ್ ಫಿಲಮ್ ನೋಡಕ. ಏಯ್ ಹಾಕು ಕೊಡಿ ರಿಮೋಟ್ ನ. ಚೆನ್ನಾಗಿರೋ ಫಿಲಮ್ ಹಾಕ್ತೀನಿ ಕೊಡು. ಚೆನ್ನಾಗದೆ ಸುಮ್ಮನೆ ಕೊಡು. ಸುಮ್ಮನೆ ಇರೋ. ರಿಮೋಟ್ ಕೊಡ್ಬೇಡಿ. ಕರೆಕ್ಟ್ ನಿಮ್ಮನ್ನ ಏನು ಕೇಳ್ಬೇಕು ರಿಮೋಟ್. ಅಯ್ಯೋ ವರ್ಷಿಣಿ ಪ್ಲೀಸ್ ವರ್ಷಿಣಿ ನೋಡ್ರಿ. ಇವಾಗ ಏನ್ ಮಾಡ್ತೀವಿ? ಹೊಸ ಫಿಲಮ್ ಬೇಕಾ ಹಳೆ ಫಿಲಮ್ ಇದು ಬೇಡ. ಎಂತ ಕಥೆ ಆಯಿತು ಇವಾಗ? ಹಾಕಿ ಹಳೆ ಫಿಲಮ್ ಹಾಕಿ. 76 ಹಾಕಿ. 76, 79, 89 ಮಾಡ್ಲ. ಹಾಕಿದ ಯಾವ್ದಾರ ಬರೋದು ಬೆಳಿಗ್ಗೆಯಿಂದ ಇವತ್ತು ನೋಡು ಹೆಂಗ್ ಬಿದ್ದು ಒದ್ಲಾಡ್ತಾ ಇದ್ಯಾ. ನೀನೇನ್ ಆ ಕಡೆ ತಿರ್ಕೊಂಡ್ ಮಲ್ಕೊಂತ ಇದ್ಯಾ? ಇಲ್ಲ ಮತ್ತೆ ಎದ್ದ ಮೇಲೆ 6 ಗಂಟೆ. 6 ಗಂಟೆ ಆಗ್ಬಿಡ್ತು. ಹೋಗು ಮಾಡೋರಿ ಕೆಲ್ಸನ. ನೋಡಪ್ಪ ಎಬ್ರಿಸು. ಒಂದ್ ದಿವಸ ನಾನು ಕರೆಕ್ಟ್ ಆಗಿ ಮಾಡಿ ತಗೊಮ್ಮ ಎದ್ದಳಮ್ಮ ತಿನ್ನಮ್ಮ ಅಂತ ಹೇಳಿದ್ಯಾ? ಎಬ್ರಿಸಪ್ಪ. ಹೋಟ್ಲಲ್ಲಿ ತಂದು ತಿನ್ಸ್ ಮಲಗಿಸಿದ್ವಿ. ಎದ್ದ ಮೇಲೆ. ಅದು ಯಾವ ಹೋಟ್ಲಲ್ಲಿ ತಂದು ಕೊಟ್ಟಿದ್ದು? ಅದು ಯಾರು ಅಲಿಫ್ಲೈಲ ಹೋಟ್ಲಲ್ಲಿ. ಅಲ್ಲ ಕಂಡಿಡಿ, ಅಲ್ಲಿ ಕುಣಿಗಲ್ಲಲ್ಲಿ ಇದ್ದಾಗ. ಕುಣಿಗಲ್ಲ, ಪರಿಮಳ ಹೋಟ್ಲು. ಪರಿಮಳ ಹೋಟ್ಲಲ್ಲಿ. ಅದು ನಿನ್ ಫೇವ್ರೇಟ್ ಹೋಟ್ಲಲ್ಲಿ ತಂದು ಕೊಡ್ತಿದ್ದಿ ದಿನ ಇಡ್ಲಿ ಅನ್ನ ಸಾರು ಎಲ್ಲ. ತಗೊಳಮ್ಮ ಇರ್ಲಿ ಪರವಾಗಿಲ್ಲ. ಮಧ್ಯಾಹ್ನ ಅಲ್ಲ ಸಾಯಂಕಾಲ. ಸಾಯಂಕಾಲ ಟೈಮ್ ಮಲ್ಕೊಂಡಾರ ಎದ್ದು ಗೆಟ್ ಅಪ್. ವರ್ಷಿಣಿ ಕೂದ್ಲಂಗ್ ಮಾಡಿದ್ರೆ ಏನಾಗುತ್ತೆ ಹೇಳು? ಕೂದಲು ಕಚ್ಚ ಪಿಚ್ಚಿ ಆಗುತ್ತೆ. ಏನಾಗುತ್ತೆ? ಕೂದ್ಲಂಗ್ ಮಾಡಿದ್ರೆ ಏನಾಗುತ್ತೆ? ಕಚ್ಚ ಪಿಚ್ಚಿ ಆಗುತ್ತೆ. ಏನಂತದೆ? ಚುಳ್ ಅಂತದೆ. ಅಂತದೇ ಇಲ್ಲ ಮತ್ತೆ. ನೀವ್ ಹೆಂಡ್ತಿ ಮನೆ ಸೆಂಟ್ರಲ್ ಮಲ್ಕೊಂಡು ಹಿಂಗ್ ತಲೆ ಕೆರ್ಕೊಂತ ಬಂದ್ರೆ ಹಂಗೆ ಅವ್ರು. ಯಾಕೆ? ಒಂಚೂರು ತಗೋ ಬಂದಿರ ಅಲ್ಲಿ ಹೆಂಗಾಗ್ತೈತೆ? ಯಾಕೆ ವರ್ಷಿಣಿ ಹಿಂಗ್ ಆಡ್ತಿಯಲ್ಲ? ಏನೋ ನೀವು ಮಲಗಿದಾಗ ನಾವು ಹಿಂಗೆ ಮಾಡ್ತೀವ? ಹ್ಞೂ ಮತ್ತೆ. ಎದೋಳು ಫ್ಯಾನ್ ಆಫ್ ಮಾಡ್ತೀರಾ, ಬೆಡ್ಶೀಟ್ ಮರ್ಚಿಕ್ ಬಿಡ್ತೀರಾ, ಲೈಟ್ ಆನ್ ಮಾಡ್ತೀರಾ, ಕಿಟಕಿ ತೆಗಿತೀರಾ, ಪಾತ್ರೆ ಸೌಂಡ್ ಮಾಡ್ತೀರಾ, ಮಿಕ್ಸಿ ಆನ್ ಮಾಡ್ತೀರಾ, ಎಲ್ಲ ಮಾಡೋದು. ನಾನು ವೆಟ್ಟಿಂಗ್ ಆಗಿದೆ, ಕೆಲಸ ಮಾಡೋಕ್ಕಾಗಲ್ಲ, ಯಾರು ಹೆಲ್ಪ್ ಮಾಡಿ ದಯವಿಟ್ಟು. ಒಂದು 5,000 ಹಾಕಿ ತಿಂಗಳು ಚೋರಾಗಿ ಮಾತಾಡ್ತಾರೆ. ಅಕ್ಕಪಕ್ಕ ಕೇಳ್ಕತ್ತದ ನಮ್ಮ ಮನೆ ಹೋಗ್ಬಿಡ್ತದೆ. ಅದಕ್ಕೆ ಇವತ್ತು ಇದ್ರಲ್ಲಿ ಎಲ್ಲಾರು ನೋಡ್ತಾರಲ್ಲ, ಅವಾಗ ನೋಡ್ಕೊಳ್ಳಿ ನಾವು ಕಣ್ಣು ಮುಚ್ಕೊಂಡಿರ್ತೀವಲ್ಲ. ಇದ್ಯಾವ್ದು ಈ ಕಣ್ಣು ಮುಚ್ಕೊಂಡಿದ್ರೆ ಯಾರಾದ್ರೂ ನೋಡ್ಬೋದ ನಿನ್ನ? ಅದೇನ ಹೊಸ ಮಿಷಿನ್ ತಂದಾಗಿಂದ ಮಿಷಿನ್ ಮೇಲೆ ಕುತ್ಕೊಂಡಿಲ್ಲ ನೀನು. ಹೆಂಗ್ ಹೇಳಿದ್ದು? ಬಟ್ಟೆನೆ ಹೊಲಿತಾ ಇಲ್ಲ ನೀನು. ಅದಕ್ಕೆ ಶಾಂತಿ ಮಾಡ್ಬೇಕು. ಅದಕ್ಕೆ ಶಾಂತಿನ ಬಲಿ ಗಿಲಿ ಕೊಡ್ಬೇಕ ಏನು? ಬಲಿ ಕೊಡ್ಬೇಕು. ಏನ್ ಬಲಿ ಕೇಳ್ತೈತೆ? ನರ ಬಲಿ ಕೇಳ್ತೈತಾ? ಬಜ್ಜಿ ಬಲಿ. ಬಜ್ಜಿ ಬಲಿ ಹಾಕಿ ಶಾಂತಿ ಮಾಡಿದ್ರೆ ಮಂಡಲ ಹಾಕಿ ಮಂಡಲದಲ್ಲಿ ಏನೇನ್ ತಂದಿಕ್ಬೇಕು? ಮಂಡಲದಲ್ಲಿ ಅಷ್ಟಮಂಡಲ ಹಾಕ್ಬೇಕು. ಏನೇನು? ಅಷ್ಟಮಂಡಲಕ್ಕೂ ಒಂದೊಂದು ಇಕ್ಬೇಕು. ಏನ? ಒಂದಕ್ಕೆ ನೀರ್ ಇಕ್ಬೇಕು, ಇನ್ನೊಂದಕ್ಕೆ ಗ್ಲಾಸ್ ಇಕ್ಬೇಕು, ಒಂದೊಂದು ಗ್ಲಾಸ್ ಇಕ್ಬೇಕು, ಒಂದ್ ಕಡೆ ಬಾಟ್ಲ್ ಇಕ್ಬೇಕು. ಒಂದ್ ಸೈಡ್ ಹಾಕೊಂತಿರ್ತೀವಿ. ಅದನ್ನೆಲ್ಲ ಸೇರ್ಸಿ ಒಂದೊಂದೇ ಎಲ್ಲ ಇದು ಮಾಡಿ ಶಾಂತಿ ಮಾಡ್ತೀವಿ. ಮಂಡಲ ಹಾಕಿ ಶಾಂತಿ ಮಾಡ್ತೀವಿ ಮಂಡಲನ. ಅವಾಗ ಚೆನ್ನಾಗಿ ಕೆಲಸ ಮಾಡೋ ಆಯ್ತಾರೆ. ಇಲ್ಲ ಅಂದ್ರೆ ಈ ತರ ಏಟ್ ಬೀಳ್ತಾ ಇರ್ತವೆ. ಹಿಂಗೆ ಅದಕ್ಕೆ ಅವಾಗ ಬಲಿ ಕೊಡ್ತಾ ಇರ್ಬೇಕು. ಅವಾಗ ಬಲಿ ಕೊಡ್ತಾ ಇರ್ಬೇಕು.
ಯಾಕೆ ಅದೆಲ್ಲ ಉರಿತೈತೆ ಯಬ್ಬಾ ಯಬ್ಬಾ ಏಂಡುವು ಅಯ್ಯೋ 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 ಇಲ್ಲಿ ಓದ್ತಾರೆ ಕಂಪ್ಯೂಟರ್ ತರ ವರ್ಕ್ ಆಗುತ್ತೆ. ಆಮೇಲೆ ಇಲ್ಲಿ ಓದ್ತಿದ್ರೆ ಡಗ 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 ಅಂತ ಹೊಡ್ಕೋತದೆ. ಅಲ್ಲ ಎದೆನ ಅದು ಇದು ಎದೆ ಇಲ್ಲಿಂದ ಇಲ್ಲಿಗೆ ಬಂದ್ಬಿಟ್ಟೈತೆ ಯಾವಾಗಂತ ಗೊತ್ತಿಲ್ಲ. ಯಾವಾಗಂತ ಗೊತ್ತಿಲ್ಲ ನೋಡಿ, ಹಿಂಗ ಆಗ್ಬಿಟ್ಟೈತೆ ನಿಮ್ ಜೀವನ. ಸ್ಪೇರ್ ಪಾರ್ಟ್ಸ್ ಎಲ್ಲ ಎಲ್ಲೆಲ್ಗೋ ಹೋಗ್ಬಿಟ್ಟೈತೆ. ಹೋಗ್ಬಿಟ್ಟವೆ ಎಲ್ಲ ಒಂದ್ ಕಡೆಗೆ ಸೇರ್ಸ್ಬೇಕು ಅಂದ್ರೆ ಬಾರಿ ಕಷ್ಟ. ಅದೇ ಇಂಜಿನ್ಗೆ ಆಯಿಲ್ ಆಯಿಲ್ ಹಾಕ್ಬೇಕು. ಮೇನ್ ಆಯಿಲ್ ಇದ್ರೆ ಮಿಷಿನ್ ವರ್ಕ್ ಮಾಡುತ್ತೆ. ಏನ್ ಮಾಡೋದು ಇವಾಗ ಆಯಿಲ್ ತರಕ್ ಹೋಗ್ಬೇಕು. ಯಾರು ಗಾಡಿಲಿ ಹೊಲ್ಟ್ರೆ ನಾನು ಹೊಲ್ಟ್ ಬಿಡ್ತೀನಿ ಅವ್ರ ಜೊತೆ. ಹೊಲ್ಟ್ ಬಿಡ್ತೀಯ? ಬಿಟ್ಟು ಬಿಡ್ತೀನಿ ನಾ ಹೋಗಕ್ಕೆ. ನಾ ಹೋಗಕ್ ಬಿಟ್ಬಿಡ್ತೀನಿ. ಅಲ್ಲಿ ಹೋಗ್ಬಿಟ್ಟು ಫೋನ್ ಹಚ್ಬಿಟ್ಟು ಫೋನ್ ಪೇ ಮಾಡ್ರ ಅಂದ್ರು ಮಾಡ್ತಾರೆ. ಓ ದಬ್ಬಾಕ್ತಾರೆ ನಿನಗೆ. ನನ್ ಮಗನೇ ಮಾಡ್ತಾನೆ. ಓ ದಬ್ಬಾಕ್ತಾನೆ ನಿನ್ ಮಗ. ಮಗ ಹಿಂಗ್ ಬಂದ್ಬಿಟ್ಟಿದ್ದೀನಿ, ಗಂಟ್ಲೆಲ್ಲ ಒಣಗ್ಬಿಟ್ಟಿತ್ತು, ಒಂಚೂರು ತಗೋಬಿಟ್ಟಿದ್ದೀನಿ, ಫೋನ್ ಪೇ ಮಾಡ ಅಂದ್ರು ಮಾಡ್ತಾನೆ. ದಬ್ಬಾಕ್ತಾನೆ ನಿನ್ ಮಗ. ಅಲ್ಲ ಕುಡಿಯೋಕ್ಕಿಂತ ಮುಂಚೆ ಕುಡ್ದೋಗ್ತಾರ ಯಾಕೆ ಆಕ್ಟಿಂಗ್ ಮಾಡ್ತಾ ಇರೋದು ಅಂತ ಅರ್ಥ ಆಗ್ಲಿಲ್ಲ. ಹಂಗೆ ಕಿಕ್ ಹತ್ತಿಸ್ಕೊಬಿಡೋದು, ಹಂಗೆ ದಬಾಕೊಬಿಡೋದು, ಇನ್ನೇನು ಮಾಡೋದು. ನಮ್ದು ಒಂದ್ ಜೀವನ, ಕೈಲೊಂದು ರೂಪಾಯಿ ಇಲ್ಲ. ಜಾಬಲ್ಲಿ ಇರ್ಬೇಕೇನು ನೋಡು, ಕೈಯಲ್ಲಿ ಇಲ್ಲ ಅಂದ್ರೆ. ಇಲ್ಲ ಜೋಬಳಿ ಕೈ ಹಾಕಕ್ಕೆ ಎಂತ ಕೆಲಸ ಮಾಡ್ಕೊಂಬಿಟ್ಟಿದ್ದೀವಿ. ತಲೆ ಸುತ್ತುತ್ತದೆ. ಬಾ ಆಂಬುಲೆನ್ಸ್ ಫೋನ್ ಹಾಕ್ತೀನಿ ಹೋಗೋಣ. ಆಂಬುಲೆನ್ಸ್ ಕೂಡ ಇನ್ನೊಂದು 90 90 ತತ್ತಾರೆ ನಿನ್ಗೆ ಅಲ್ಲಾಡಿಸ್ತಾರೆ. 90ನ ಫುಲ್ ಫ್ಲಾಟ್ ಆಗ್ಬಿಡ್ತೀನಿ. ಎದೋ ಮೇಲಕ್ಕೆ ಬಾಯಿ ಒಣಗ್ತದೆ. ನೀರ್ ಕೊಡ್ತೀನಿ ಕುಡಿ. ಜ್ಯೂಸ್ ಜ್ಯೂಸ್ ಕೊಡಲ್ಲ. ನೀನೇ ಕುಡ್ದು ಖಾಲಿ ಮಾಡಿದ್ಯಾ ಬಾಟ್ಲು ಪೂರ್ತಿ. ಬಾಯಿ ಒಣಗ್ಬಿಡ್ತು. ನೀರ್ ಕೊಡಪ್ಪ. ಸ್ವಲ್ಪ ಏನೇನ ಏನ್ ಕೊಡು ಸಾಯಿವಾಗವ ಯಾರ ತೊಟ್ಟು ಭ್ರಾಂತಿ ಬಿಡ್ರಪ್ಪ, ಭ್ರಾಂತಿ ಒಂದ್ ಬಾಟ್ಲಿ ಬಿಡ್ರಪ್ಪ. ದೇವ್ರೆ ನನ್ನ ಮಗ ತಗೋಬರ್ತಾನೆ ಏನ್ ಕಾಯ್ ಮುಚ್ಚು ಬಾಯ್. ಮಗನೇ ಅದೆಲ್ಲ ತರಿಸ್ತೀನಿ ಎಲ್ಲ ತರಿಸ್ಲೇ ಇಲ್ಲ. ನಮ್ಮಪ್ಪ ಫುಲ್ ಟೈಟ್ ಆಗ್ಬಿಟ್ಟೈತೆ, ಹೇಗೋ ಮಾತಾಡ್ತೈತೆ. ಕುಡ್ದಿಲ್ಲ ಅಂದ್ರೂ ಕುಡ್ದವ್ರ ತರ ಡಮ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗ್ಬಿಟ್ಟೈತೆ. ಏಯ್ ಆನೆ ಪ್ಯಾಂಟ್ ಅಲ್ಲ ಅದು, ಪ್ಲಾಜಾ ಪ್ಯಾಂಟು. ಏಯ್ ಪ್ಯಾಂಟ್ ಬಿಡಪ್ಪ. ನಿನಗೇನಪ್ಪ ಆಗೈತೆ? ಎಣ್ಣೆನೂ ಇಲ್ಲ, ಯಾವ್ದು ಇಲ್ಲ, ಏನು ಕೊಡಲ್ಲ. ಸುಮ್ಮಲ್ಕ ಕಣ್ಮುಚ್ಚ ನಿದ್ದೆ ಮಾಡಿ. ಅವ್ರ ಫೋನ್ ಮಾಡಿರ್ತೀನಿ ಸೆಕ್ಯೂರಿಟಿಗೆ, ನಿಮ್ಮ ಫ್ರೆಂಡಿಗೆ, ನಮ್ಮ ಫ್ರೆಂಡಿಗೆ. ಅವ್ರು ಹೆಂಗಿರು ಹೋಯ್ತಾರಲ್ಲ ಸಾಯಂಕಾಲ. ಏನಿಲ್ಲ, ಮಣ್ಣಿನ ಮಳ್ರು ಮಾಡ್ಬಿಡ್ತೀನಿ. ಇಷ್ಟೊಂದು ಒಂದೇ ಅಂತ ಅವಣ್ಣ ನೀರ ತರಿಸ್ತೈತೆ ಎಲ್ಲಿ ಊರಿಂದ. ಫೋನ್ ಹಾಕೋ ಕಿವಿ ನೆಟ್ಟಗಾಗೋಯ್ತು ನಮ್ಮ ಅಪ್ಪಂಗೆ ನೀರ ಅಂದ ತಕ್ಷಣ. ನನ್ ಫೋನೇ ಕಾಣಿಸ್ತಿಲ್ಲ. ಹಲೋ ಅಣ್ಣ, ಏನಣ್ಣ ನಮ್ನೆ ಮರ್ತು ಬಿಟ್ಟಿದ್ದೀನ ಅಣ್ಣ. ಇಲ್ಲ ಕಾಣ, ಅಲ್ಲಿ ನೈಟ್ ಬಂದೆ, ಒಂದ್ ಗಂಟೆ ಆಗಿತ್ತು. ಹೌದಾ, ತರಿಸ್ತೇನಣ್ಣ. ಇವಾಗಿ ನಾನು ಹೆಚ್ಕೊಂಡ್ವಿ ದೇವ್ರೊಳಗು. ಅಲ್ಲ ನೀರ ತರಿಸ್ತೀನಿ ಅಂದೇಳಣ್ಣ, ತರಿಸ್ತೇನಣ್ಣ. ತಗೋಬಂದು ಎಲ್ಲ ಖಾಲಿ ಆಯ್ತು ಅಣ್ಣ. ಎಲ್ಲಿದೆ? 10ನೇ ತಾರೀಕು ಹೋಗ್ತೀನಿ, ತಗೋಬತ್ತೀನಿ ಅಣ್ಣ. ಹಂಗಾರ ಒಂದ್ 2 ಬಾಟ್ಲಿ ತಂದು ಕೊಟ್ಬಿಡೋಣ ನಮ್ಗೆ. ಆಗ ಎಲ್ಲಿ ಒಂದು 6 ಜಗ್ 7 ಜಗ್ ಏನೋ ತಗೋಬಂದಿದ್ದೆ ಒಂದ್ ಕ್ಯಾನಾಗೆ. ಅಯ್ಯಯ್ಯೋ. ದೇವರಾಣಗೆ ಎಲ್ಲ ಖಾಲಿ ಆಗೋತು. ನೈಟ್ 12 ಗಂಟೆಗೆ ತಂದಿದ್ದೆ ಇಲ್ಲಿಗೆ. ಎಂತ ಅಮೃತನ ಮಿಸ್ ಮಾಡ್ಬಿಟ್ಟಣ ನನ್ಗೆ. ಇಲ್ಲ ಕಾಣ, ತಗೋಬತ್ತೀನಿ. 10ನೇ ತಾರೀಕು ಹೋಗ್ತಾ ಇದ್ದೀನಿ ಊರಿಗೆ. ಹಂಗಾರೆ ತಗೋಬೋಣ, ನಾನು ಏನಾರು ಒಂದ್ ಮಾಡ್ಸಿರ್ತೀನಿ ಮನೇಲಿ. ಇಲ್ಲ ಕಿಟ್ ಮಾಡೋದು ನಿನಗ್ ತಗೋಬತ್ತೀನಿ, ಸುಮ್ಮನೆ ನಿಜ ನಿಜ ತಗೋಬತ್ತೀನಿ. ಕೊಲೆ ಮಾಡ್ತೀನಿ. ಕ್ಯಾಶ್ ಕೊಡ್ತೀನಿ ತಗೋ. ನಿನ್ ನಂಬರ್ ಇದ್ದ, ನನ್ನ ನಂಬರ್ ಮಿಸ್ ಕಾಲ್ ಹಾಕು. ನನ್ನ ನಂಬರ್ ಹೇಳಿಲ್ವಾ? ಕೊಲೆ ಮಾಡ್ತೀನಿ ನಿನ್ನ. ವರ್ಷಿಣಿ ಇಲ್ದಿರ್ತೀವಿ, ಕರೆಕ್ಟ್ ಆಗಿ ಫೋನ್ ಮಾಡ್ತೀನಿ. ನೋಡ್ದ ನಿನ್ನ? ಏನ್ ತಲೆ ಕೆಡ್ಸ್ಕೊಡ, ಅಲ್ಲಿ ಇದ್ರು ರೂಮ್ ಬೀಗ ಹಾಕ್ತೀನಿ. ದಬ್ಬಾಕ್ತಿಯ? ಅದು ಆರೋಗ್ಯಕ್ಕೆ ಒಳ್ಳೇದು ಹೇಳೋದು. ಹಾ ಅದೇ ಗೊತ್ತಿಲ್ಲ ಅವ್ರಿಗೆಲ್ಲ. ಹೌದಂತೆ. ಎಣ್ಣೆ ತಗೊಂಡ್ ಕೊಡ್ತಿಲ್ಲ ನಾನು. ಅದು ಎಣ್ಣೆನೆ.
ಅದು ಇದು ಅಮೃತ ಅಮೃತ ಅದು. ಅಮೃತ. ಎಲ್ಲಮ್ಮ ತಾಯಿ ಅಮೃತ ಅದು. ಹೌದಂತೆ. ಯಾವತ್ತಂತ ದೇವ್ರಿಗೆ ಪೂಜೆ ಮಾಡಿದ್ರೆ ಗೊತ್ತಾಗೋದು ಏನಕ್ಕೆ ಯೂಸ್ ಆಗತ್ತೆ ಅಂತಂದಾಗ. ಅದೇ ಹೌದೌದು, ನೀವು ಸಖತ್ತಾಗಿ ಪೂಜೆ ಮಾಡ್ತೀರಲ್ಲ ದಿನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅದಕ್ಕೆ. ನಾವ್ ಅದಕ್ಕೆ ನಮ್ಮ ಎಲ್ಲಮ್ಮ ಪೂಜೆ ಮಾಡಿದ್ವಿ. ಬರೀ ಡೌಗಳು. ಸರಿ ಸರಿ ತಗೋಬತ್ತೀನಿ ಕಾರಣ ದೇವ್ರನ್ನ ಹತ್ತಕ್ಕೆ ಹೋಗ್ತೀನಿ. 11 ಬೆಳಗಿನ ಜಾವ ಓದ್ತೀನಿ. ಹೌದಾ, ಬೆಳಗಿನ ಜಾವನೇ ಹೋಗಿ ತಗೊಂಡೇ ಬರೋದು. ಸರಿ ಸರಿ ಆಯ್ತು ತಗೋಬಾಪ. ನಿನ್ ಮಮ್ಮಿ ನಿಜ ನಾ ಇರೋವರೆಗೂ ಮಮ್ಮಿ ಬೇಗ ನೆನ್ಕತ್ತೀನಿ. ಬೈಲಿ ಬೇಗ ಬೈಲಿ. ಇಲ್ಲಿ ನೋಡಿ ಓದಾಗಿಲ್ಲ ತಗೋಬಾಪ. ಏನಂದೆ ಏನಂದೆ ಇನ್ನೊಂದ್ಸತಿ ಹೇಳು. ಏನಂದೆ ಇನ್ನೊಂದ್ಸತಿ ತೋರ್ಸು. ಜಾಸ್ತಿ ತಗೊಬಂದೆ. ಯಾಕೆ ನೀನು ಕುಡಿದ್ಯಾ? ನೀನ್ ಕುಡಿದ್ಯಾ? ನಮ್ಮಮ್ಮನು ಕುಡ್ಕಿ ಆಗೋಯ್ತು. ನಂಬಕ್ಕಾಗ್ತಿಲ್ಲ ಜಿಂಟು ನಂಗೆ. ಬದುಕಿದ್ದೀನಿ, ಎದ್ದೇ ಇದ್ದೀನಿ. ಕಲರ್ ಹಸಿರು ಕಲರ್ ಅದು ಅವಾಗಿಂದ ಹಂಗೆ ಇದೆ ಅಂತ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ. ನಮ್ಮಪ್ಪ ಏಯ್ ಅದೇನ್ ಬುದ್ಧಿ ಹೇಳ್ಕು. ನಮ್ಮ ಮನೆಗ್ ಬಂದೋದಾಗಿಂದ ಎಲ್ಲ ವಾಸ್ತುನೇ ಚೇಂಜ್ ಆಗೋಗೈತೆ. ನಮ್ಮಮ್ಮ ಜಾಸ್ತಿ ತಗೊಂಬಂತೈತೆ ಅಲ್ಲಿ. ಎಷ್ಟು ಒಳ್ಳೇದು ಗೊತ್ತಾ? ಅದೇ ಅವ್ರಿಗೇನಪ್ಪ ಗೊತ್ತು. ನೀನು ತಗೋಬಾಪ, ಗ್ಯಾರಂಟಿ. ನಾನು ಕಾಸು ಕೊಡ್ತೀನಿ. ಯಾವ ಪಕ್ಕ 100% ತಗೊಳ್ತೀರ. ಆಯ್ತಪ್ಪ ಆಯ್ತು. ನಿಂತು ರೆಡಿ, ಚಿಯರ್ಸ್. ನಮ್ಮಮ್ಮನ ಖಾಲಿ ಆಗೈತೆ. ಓಕೆ ಗಾಯ್ಸ್, ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಟಾಟಾ, ಬೈ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.